ಕ್ರೇಜಿ ವಿರಾಟ್ ಕೊಹ್ಲಿ ಆಟೋಗ್ರಫಿ. ಎಪಿ ಕಾರ್ ಪಾಸ್ ಹಾಕೊಂಡು ಹೋಯ್ತಾ ಇದೀವಿ. ಲೇ ನೀನ್ ನೋಡಕ್ ಬ್ಲಾಕ್ ಟಿಕೆಟ್ ಮಾರೋಂಗೆ ಇದೆಯಾ ಕಣಲೇ. ಗೈಸ್ ಯಾರೋ ಒಬ್ಬ ಉರ್ಸ್ದ ಗೈಸ್ ಟಿಕೆಟ್ ಅವ್ರದ್ದು ಬಿಸಾಕ್ಬಿಟ್ಟು ಬಂದ್ಬಿಟ್ಟೆ. 50 ಹೊಡಿರಿ 49 ಮಾತ್ರ ಹೊಡಿಬಿಡಿ. ಗೈಸ್ ಎರಡನೇ ಸರಿ ಕಪ್ಪೆತ್ತಕ್ಕೆ ಏನೇನ್ ತಯಾರಿ ಇದೆ ನೋಡಿ. ಗೈಸ್ ಆ ಪಾಪ ಅವ್ರ ಅಪ್ಪಂಗೆ ಉರಿಸ್ತೈತೆ. ಓ ಎಲ್ಲ ಡ್ಯಾನ್ಸ್ ನೋಡಪ್ಪ ಡ್ಯಾನ್ಸು. ನೋಡಿ ಇವ್ರು ಲಾಲಿಪಾಪ್ ತೋರಿಸ್ತಾನೆ. ನಮ್ನೆ RCB ಅವರು ಅನ್ಕೊಂಬಿಟ್ಟವ್ರೆ. ವ್ಯೂಸ್ಗೋಸ್ಕರ ಶೋಕಿಗೋಸ್ಕರ RCB ಫ್ಯಾನ್ಸ್ ಯಾರು ಆಗ್ಬೇಡಿ. ಡಾಕಪ್ಪ ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ಅಹಮದಾಬಾದಿನ ತಾಜ್ ಸ್ಕೈಲೈನ್ ಇಂದ. ಸೊ ಇದು ನಮ್ಮ ಕೊನೆಯ ಮ್ಯಾಚ್ ಆಗಿರುತ್ತೆ. ಇಲ್ಲಿ ನೋಡಿದ್ರೆ ಕೊನೆಯ ಮ್ಯಾಚ್ ಅಂತ ಹೇಳ್ತಾರೆ. GT ಫ್ಯಾನ್ ಬಂದ್ಬಿಡೋದ. ಸರಿ ನಾವು ನೋಡಿ ಗೈಸ್ ಹೋಗ್ತಾ ಇದೀವಿ ಇವಾಗ. ಅಪ್ಪ GT RCB ಹಂಗೆ ಏನು ಮಾಡಕ್ಕಲ್ಲ. ನಡೀರಿ. ಏನ್ ಕಿರ್ಚಾಡ್ತವ್ರ ಗೊತ್ತಾ ಕನ್ನಡದವ್ರ. ಅಯ್ಯೋ ಚೆನ್ನಾಗಿದ್ದೀರಾ ಬಿಡ್ರಿ. ಅಲ್ಲಲ್ಲಲ್ಲಲ್ಲಲ್ಲ. ಓ ಗೈಸ್ ಬನ್ನಿ. ಹೆಂಗೆ ಸೌಂಡು ಆಚೆ ಬರ್ತಾ ಇದ್ರೆ ಯಪ್ಪ ಸೆಕೆನೂ ಐತೆ ಸೌಂಡು ಐತೆ. ಓ ಎಲ್ಲ ಎಲ್ಲಿದ್ದಾರೆ ನೋಡಿ. ಎಲ್ಲ ಇಲ್ಲೇ ಇದ್ದಾರೆ ಗೈಸ್ ನೋಡಿ. ಎಲ್ಲ ರೆಡಿ ಇದೆ. ಇವ್ರು ನಮ್ಮನ್ನ ಗುಮ್ಸ್ತವ್ರೆ. ನಮ್ಮ ಕಾರ್ ಕೀ ಕೊಡದೆ ಹೆವಿ ಸೈಕ್ ಮಾಡ್ತಾವ್ರೆ. ನನಗೆ ಎಷ್ಟು ಸೈಕ್ ಆಗ್ತೈತೆ ಅಂದ್ರೆ ನನಗೆ ಫುಲ್ ಸೈಕ್ ಆಗ್ಬಿಟ್ಟಿದೆ ಗೈಸ್. ನೋಡಿ ಎಪಿ ಕಾರ್ ಪಾಸ್ ಹಾಕೊಂಡು ಹೋಯ್ತಾ ಇದೀವಿ. ನಿಂತಿನೋಣ ಚೇಂಜ್ ಮಾಡೋಣ ಅಂತ ಹೋದ್ವಿ RCB ಬಸ್ನ. ಬಟ್ ಅಡ್ರೆಸ್ ಗಿಲ್ದಂಗೆ ಹೊಂಟೋಗ್ಬಿಟ್ರು ಅವ್ರು. ಎಲ್ಲೋ ಕಾಣಿಸ್ದಂಗೆ ಪ್ರೋಟೋಕಾಲಲ್ಲಿ ಒಂದು ನಿಮಿಷಕ್ಕೆ ಕಾರ್ಬಿಟ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ. ನಾನು ನೋಡಿ ಬಾದಾಮಿ ತಿನ್ಕೊಂಡು ಕೂತಿದ್ದೀನಿ. ಇವಾಗ ಯೋಚನೆ ಮಾಡ್ತಾರೆ ಅದೇನು ಗೊತ್ತಾ, ನಮ್ಮವರೆಲ್ಲ ಸೌತ್ ವೆಸ್ಟ್ ಅಲ್ಲ ಅವರೇ, ಸೌತ್ ವೆಸ್ಟ್ ಪ್ರೀಮಿಯಮಲ್ಲಿ. ನಾನು ಯಾಕೆ ಪ್ರೆಸಿಡೆಂಟ್ ಗ್ಯಾಲರಿಗೆ ಹೋಗಲಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಅದನ್ನ ಯಾರಿಗಾದ್ರು ಬೇರೆಯವ್ರನ್ನ ಕಳಿಸ್ಬಿಟ್ಟು ನಾವೆಲ್ಲ ಸೌತ್ ವೆಸ್ಟ್ ಪ್ರೀಮಿಯಮ್ಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಯಾಕಂದರೆ ಪ್ರೆಸಿಡೆಂಟ್ ಗ್ಯಾಲರಿ ನನ್ಗೆ ಗೊತ್ತಿರೋರು ಒಬ್ಬರೂ ಇಲ್ಲ. ಆ್ಯಂಡ್ ಇಷ್ಟು ಜನ ಬಿಟ್ಟು ಹೋಗೋದು ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಎಲ್ಲರೂ ನಮ್ಮ ಜೊತೆ ಮ್ಯಾಚ್ ನೋಡೋಣ ಅಂತ ಇದ್ದಾರೆ. ಮಾಡೋದು ನಾನು ಹೋಗಪ್ಪ. ಇವ್ರು ಸಿಗ್ತಾನೆ ನನಗೆ. ಯಾರು? ಜಾನ್ವಿ ಕಪೂರು. ಅದು ಪ್ರೆಸಿಡೆನ್ಷಿಯಲ್ ಸೂಟಲ್ಲಿ ನೋಡೋಣ. ಬನ್ನಿ ಗೈಸ್ ಏನಾಗುತ್ತೆ ಅದು ಮಾಡೋದು. ಏನೋ ಒಂದು ಜುಗಾನ್ ಮಾಡೋದು. ಅದಕ್ಕೆ ನಾನು ಅದೇ ಅನ್ಕೊತಾ ಇದ್ದೀನಿ. ನೋಡೋಣ ಗೈಸ್. ಅಂತೂ ಇಂತೂ ಸ್ಟೇಡಿಯಂ ಕಡೆ ಬಂದ್ವಿ. ಎಲ್ಲ ಚೆಕ್ ಮಾಡಿಬಿಡ್ತಾ ಇರೋದು ಇದು. ಬಂದ್ವಿ ಗೈಸ್ ಫೈನಲಿ. ಹೆಂಗ್ ಬಂದಿದ್ವಿ ಅಂದ್ರೆ ಅಯ್ಯೋ ದೇವ್ರೆ, ನಮಗೆ ಗೊತ್ತಿಲ್ಲ ಅದು ಹೆಂಗ್ ಬಂದಿದ್ವು. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಸ್ಟೇಡಿಯಂ ಒಳಗಡೆ ಕಾರ್ ತಕೊಂಡ್ ಬಂದ್ಬಿಟ್ವಿ. ಅಯ್ಯೋ ಗೈಸ್ ಇಲ್ಲಿ ನೋಡಿ ಹೆಂಗೈತೆ ಸ್ಟೇಡಿಯಂ. ನೋಡಿ ಬ್ರೋ, ಇದೇ ಮೇನ್ ಎಂಟ್ರೆನ್ಸ್ ಸ್ಟೇಡಿಯಂದು. ಇದು ಫುಲ್ LED ವಾಲು. ಯಾರಿದು? ಓಹೋ ನೋಡಿ ಈ ಥರ ಶಟಲ್ ಸರ್ವಿಸ್ ಇರುತ್ತೆ. ಹಿಂಗೆ ಶಟಲ್ ಸರ್ವಿಸಲ್ಲೇ ನಾವು ಲಾಸ್ಟ್ ಟೈಮ್ ಬಂದಿದ್ದದ್ದು. ನಾವು ಲಿಟ್ರಲಿ ಫುಲ್ ಸ್ಟೇಡಿಯಂನ ಒಂದು ರೌಂಡ್ ಹಾಕಿದ್ದೀವಿ ಇವಾಗ. ನೋಡಿ ಗೇಟ್ ನಂಬರ್ 1 ಬಂದು ಫುಲ್ ಸ್ಟೇಡಿಯಂನ ಒಂದು ರೌಂಡ್ ಹಾಕೊಂಡು ಬಂದಿದ್ದು ನಾವು ಇವಾಗ. ಆದರೂ ಏನೇ ಹೇಳಿ ಒಳ್ಳೆ ಎಕ್ಸ್ಪೀರಿಯನ್ಸ್. ಪ್ರತಿಯೊಂದು ಮಸ್ತ್ ಆಗೈತೆ. ಓಕೆ ಗೈಸ್, ಅಂತೂ ಇಂತೂ ಬಂದ್ವಿ ಸ್ಟೇಡಿಯಂ ಹತ್ರ. ಏನು ರಶ್ ಗೊತ್ತಾ, ಆಚೆ ಬಂದ್ಬಿಟ್ವಿ. ಸೊ ಇವಾಗ ಯಾರ್ಯಾರು ಎಲ್ಲೆಲ್ಲ ಇದ್ದಾರೆ ಅಂತ ಗೊತ್ತಿಲ್ಲ. ಹುಡ್ಕೋ ಸಮಯ. ನಂದು ಟಿಕೆಟ್, ನಾನು ಒಳಗೆ ಹೋಗ್ಬೇಕಲ್ಲ ಈಗ. ಲೇ ನೀನ್ ನೋಡಕ್ ಬ್ಲಾಕ್ ಟಿಕೆಟ್ ಮಾರೋಂಗೆ ಇದೆಯಾ ಕಣಲೇ. ನಮಸ್ಕಾರ. 10 ರೂಪಾಯಿ ಸ್ಟಿಂಗು, ನಮ್ಮನ್ನ ಡಿಂಗು. 5 ರೂಪಾಯಿ ಸೆಕ್ಸಿ ಸುಜಿತ್ ಅಣ್ಣ ಸೆಕ್ಸಿ. 5 ರೂಪಾಯಿ ಸೆಕ್ಸಿ ಸುಜಿತ್ ಅಣ್ಣ ಸೆಕ್ಸಿ. ಇವ್ನ ಯಾವನ ಸೆಡೆ ನನ್ ಮಗ. ಕ್ರೇಜಿ ಎಲ್ಲ ಬಿಡಿ ಹತ್ರ. ಹೆಂಗ್ ತರ್ಸ್ಕೊಂಡ್ರಿ? ಹಿಂಗೆ ಕಿಲಾಡಿಲೇ. ಐ ಲವ್ ಡಿವಿಲಿಯರ್ಸ್. ಐ ಲವ್ ಎಣ್ಣೆ ಆಲ್ಸೋ ಅನ್ಬೇಕು ನೀನು ನೆಕ್ಸ್ಟ್. ವಿರಾಟ್ ಕೊಹ್ಲಿ. ಹೋಲಿ ಮುಂಡೆ. ಯಾರೋ ಒಬ್ಬ ಉರ್ಸ್ದ ಗೈಸ್ ಟಿಕೆಟ್ ಅವ್ರದ್ದು ಬಿಸಾಕ್ಬಿಟ್ಟು ಬಂದ್ಬಿಟ್ಟೆ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮಲ್ಲಿ ಹೇಳ್ತಾ ಇಲ್ಲ. ಏನಿವರು ಮ್ಯಾಚ್ ಬಂದವರ ಪಾರ್ಟಿಗೆ ಬಂದವರ? ಓನ್ಲಿ ವುಮೆನ್ ಅನ್ನೋ ಜಾಗದಲ್ಲಿ ಹೋಗ್ತಿರಲ್ಲ ಬ್ರೋ. ನಾನು ಅದ್ರ ಹೇಳ್ತಾ ಇದ್ದೀನಿ ಗೈಸ್. ಒಂದ್ಸರಿ ಸ್ಕ್ಯಾನ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಕೂರ್ಬೋದು. ಎಲ್ಲಿ ಅಂತಾನೆ ಗೊತ್ತಿಲ್ಲ. ನೋಡಿ ಎಲ್ಲೋದ್ರೂ ಕಾಣಿಸ್ಕೊಂಡ್ಬಿಡ್ತಾಳೆ ಇವಳು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಫೈನಲಿ ಬಂದ್ವಿ ಒಳಗಡೆ. ಡಕ್ಔಟ್ನೇ ಚೇಂಜ್ ಮಾಡ್ಬಿಟ್ಟವ್ರೆ. GT ಡಕ್ಔಟ್ ಹಾಕ್ಬಿಟ್ಟವ್ರು. RCB ಅವ್ರನ್ನ ಕಡೆ ಹಾಕ್ಬಿಟ್ಟು. ಮೊದಲನೇ ಬಾಲ್ ವಿಕೆಟ್. ಓಕೆ. ಸೂಪರ್. ಏನ್ ಹೇಳಿದ್ರು ಹೇಳೋರು, ಸಕ್ಕತ್ತಾಗಿ ಹೇಳಿದ್ರು. ಇದಾದ್ಮೇಲೆ ಗಿಲ್ಲು 49 ಆಲ್ ಔಟು. ಯಾಕೆ ಹಿಂಗಾಗ್ತಾವನೆ?
ಬೌಲಿಂಗ್ 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 ಕಳ್ಸ್ರೋ ಮನೆಗೆ. ಔಟ್ ಅನ್ಕೊಂಡೆ ಬ್ರೋ ನಾನು. ನೋಡೋಣ ಅವಾಗ್ಲೂ ಹಿಂಗೆ ಅಂದ್ರಿ, ಕೈಗೆ ಬಂತು ಬೈಕ್ ಬರಲಿಲ್ಲ. ರೆಡಿ ಅಷ್ಟೇ. ಬಟ್ಲರ್ ಮ್ಯಾಚ್ ಮುಗೀತು. ಇವ್ರು ನೋಡು ಅಟ್ಲೀಸ್ಟ್ ಒಂದು 60-70 ಹೊಡಿಬೇಕು, ಹಂಗೆ ಔಟ್ ಆಗ್ಬಾರ್ದು ಅಣ್ಣ. ನನ್ನ ಪ್ರಕಾರ ಟಾರ್ಗೆಟು 150 160. ಸರ್ ನಿಮ್ಗೆ ಎಷ್ಟು ಅನ್ಸುತ್ತೆ ಟಾರ್ಗೆಟು? 180 ಬ್ರೋ. ಎಷ್ಟು ಟಾರ್ಗೆಟು? ಕರೆಕ್ಟಾಗಿ ನಾನು ಅಷ್ಟೇ 150 to 160. ನೀವು ಲೆಸ್ ದನ್ 170 ಬ್ರೋ. ಆ ಕಪ್ಪು ಅಲ್ಲಿ ಯಾಕೆ ಇಟ್ಟಿದ್ದಾರೆ ಗೊತ್ತಾ ನಿಮ್ಗೆ? ನೋಡಿ ಎಲ್ಲಿಟ್ಟವ್ರೆ ಹೇಳಿ? GT ಹತ್ರ ಇಟ್ಟವ್ರೆ. ಏನಕ್ಕೆ ಇರ್ಬೋದು ಹೇಳಿ? ಹೆಂಗಿದ್ರು ಆಮೇಲೆ ನೋಡ್ಕೊಳಕ್ಕಾಗಲ್ಲ. ನೋಡ್ಕೊಬಿಡಿ ಅಂತ ಇಟ್ಟವ್ರಂತೆ. ಅಯ್ಯೋ ಹೆಸಲ್ಲು ಡಾಕಪ್ಪ ಅವ್ನು ಈ ಕಡೆ ಬಂದ್ಬಿಟ್ಟ. ಗಾಳಿ ಹಿಂಗ್ ಬರುತ್ತೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ, ಏನೋ ಒಂಥರ ಖುಷಿ ಗಾಳಿ ಬಂದ್ರೆ. ಇವಾಗ ಗೊತ್ತಾಯ್ತು ನೋಡಿ. ವಿಕೆಟ್ ಸೂಚನೆ. ಏನಿಲ್ಲ, ಕಪ್ ತಗೊಂಡ್ ಮನೆಗೆ ಹೋಗೋಣ ಸಾಕು. ಬೇಜಾನ್ ತಿರ್ಗಾಡ್ಬಿಟ್ಟಿದ್ದೀನಿ ನಾನು. ಇನ್ನು ಯಾವ ಮ್ಯಾಚ್ ಕಿರ್ಚಕ್ ಶಕ್ತಿ ಇಲ್ಲ. ಇನ್ನೊಂದೇನು ಗೊತ್ತಾ? 49 ಅದೊಂದು ರೆಕಾರ್ಡ್ ಐತೆ. 50 ಹೊಡೀರಿ, 49 ಮಾತ್ರ ಹೊಡಿಬಿಡಿ. ಅವ್ನು ಹೋಯ್ತಾ ಇದ್ರೆ ಅಲ್ಲೇ ನಿಂತಿರ್ತಾರೆ, ಹೋಗಿ ಬಿಡು ಅಂತ. ಫುಲ್ ಎಲ್ಲ ತೊಟ್ಟಿಗ್ತೈತೆ. ಫಸ್ಟ್ ಟೈಮ್ ಕೆಳಗಡೆ ಬಂದಿರೋದು. ವಿರಾಟ್ ಅಣ್ಣ ಟ್ರೈ ಮಾಡಿದ್ರು ದೂರ ಆಯ್ತು, ಏನು ಮಾಡೋಕ್ಕಾಗಲ್ಲ. ಫೈನಲ್ ಅನ್ನೋ ಫೀಲಿಂಗೇ ಇಲ್ಲ. ಬೌಲಿಂಗ್ 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 ಬೌಲಿಂಗ್. ವಿರಾಟ್ ಬಂದಿದ್ದಕ್ಕೆ ನೋಡಿ ಎಷ್ಟು ಜನ. ವಿರಾಟ್ ಕೊಹ್ಲಿ ಬಂದಿದ್ದಕ್ಕೆಲ್ಲ ನಿಂತ್ಕೊಂಡ್ಬಿಟ್ಟವ್ರು. ಮಸ್ತಾಗಿ ಆಡಿಸ್ದ. 5 ರನ್. ನಮ್ಮ ಸಬ್ಸ್ಕ್ರೈಬರ್ ನೋಡ್ಲಿ ಇವಾಗ. ಹೇಗೆ ಎಂಟರ್ಟೈನ್ಮೆಂಟ್. ನಮ್ಮ ಸಬ್ಸ್ಕ್ರೈಬರು ಬೆಳಗಾವಿಯಿಂದ ಬಂದಿರೋದು. ಬಂದು ಬೆಳಗ್ಗೆ ಹೋಟ್ಲಲ್ಲಿ ಟಿಕೆಟ್ ಇಸ್ಕೊಂಡು ಹೋದ್ರು. ವಿಕೆಟ್ ಕಳ್ಸಿ ವಿಕೆಟ್ ಕಳ್ಸಿ. ಅಯ್ಯೋ ಜಸ್ಟ್ ಮಿಸ್ಸು. Kohli is in mad. Kohli is my hopes. Kohli is my cheers. Cheers, bye. Not out. ಅಷ್ಟೇ ಖತಮ್ ಕಹಾನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮಗೆಲ್ಲ ಗೊತ್ತಾಗೋಯ್ತು. ಮೊದಲನೇ ಸಿಕ್ಸ್ ಅದು 12 ಓವರ್ ಆದ್ಮೇಲೆ ಏನೂ ಇಲ್ಲ. ಅಣ್ಣ ಬಂದ ಅಣ್ಣ ಒಬ್ಬನೇ ಬಂದಿಲ್ಲ. ಯಾರನ್ನ ಕರ್ಕೊಂಡ್ ಬಂದವನೇ? ನಿಮ್ ಜೊತೆ ಬಂದಿದ್ದ ನಾನೇ ಅಲ್ವಾ? रहा नहीं जा रहा तड़प नहीं हो रहे. रहा नहीं जाता, तड़प ही ऐसी है ना. ಗೈಸ್ ನಮ್ಮನ್ನ ಮಾತಾಡ್ಸಕ್ಕೆ ಅಣ್ಣ ಆ ಸ್ಟ್ಯಾಂಡ್ ನಿಂದ ಈ ಸ್ಟ್ಯಾಂಡ್ ಆದ್ರೂ ಏನ್ ಮಕ್ಕಳು ಹೇಳೋ ಕೊಟ್ಟಿರುತ್ತೆ ಅಂತ ಬಂದ್ರೆ GT ಡಾಕ್ಯುಮೆಂಟ್ ಮುಂದೆ ಬಂದ್ಬಿಟ್ಟಾರೆ. ನೀನೆಂತ ಮಕ್ಕಳು ಮಾಡಿದೆ ನನಗೆ. ನಾವು ಎಷ್ಟು ಕೊಡ್ತೀಯ ಅಂದ್ಬಿಟ್ಟು ಅವನೇ ಈಸ್ಕೊಯ್ತೀನಿ ಅಂತ. ಅಲ್ಲೇ RCB ಅಕೌಂಟು ಕ್ರೇಜಿ ಅನ್ಕೋ. ನಾನು ಬಂದಿದ ತಕ್ಷಣ ಖುಷಿ ಪಡೋಣ. ಅಕ್ಕ ನೀರು ಕೊಟ್ಟಲ್ಲ ಅಕ್ಕ ನೋಡು ಅಂತ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಯಾರೋ ನಿಮ್ಮ ಸಬ್ಸ್ಕ್ರೈಬರ್ ನನ್ನ ಕಂಡಿಡಿದ್ರು. ಬ್ರೋ ನೀವು ಯಶಸ್ ತಾನೇ ಸುದ್ದಿ ಲಾಗಲ್ಲಿ ಬರ್ತೀರಾ ಅಲ್ವಾ ಅಂತ ಹೇಳ್ತಾನೆ. ಯಾರು ಅವ್ರ ಅಂದ್ರೆ ಇವರೇ ಸೂರ್ಯವಂಶಿನ ಅದು. ಗೈಸ್ ಯಾಕೋ ಮ್ಯಾಚ್ ಫುಲ್ ಸಪ್ಪೆ ಮಾಡಿಬಿಟ್ರು. ನಾನು ಅನ್ಕೊಂಡಂಗೆನೆ 150 to 160 ಅಂತ ಟಾರ್ಗೆಟ್ ಇದೆ. 142. ಇನ್ನು ಎಷ್ಟು ಬಾಲ್ ಐತೆ? 10 ಬಾಲ್ ಐತೆ. 10 ಬಾಲಲ್ಲಿ ಎಷ್ಟು ಹೊಡಿತಾರೆ ಅಮ್ಮಮ್ಮ ಅಂದರೆ ಕ್ಯಾಚು ವಿಕೆಟ್ ಬಿಡು. ಏನು ಹೇಳ್ತಾ ಸ್ಕೋರು? 150 to 160 ಎಕ್ಸಾಕ್ಟ್ ಸ್ಕೋರು. ಗೈಸ್ ಟ್ರೋಫಿ ಇಲ್ಲೇ ಇದೆ ನೋಡಿ. ಓ ಇದೇನು ಹಿಂಗೆ ಬಂದ್ಬಿಟ್ರು? ಒಳ್ಳೆ ಕುರಿ ಬಿಟ್ಟಂಗೆ ಬಿಟ್ಬಿಟ್ಟವ್ರೆ. ಅಲ್ಲೋಡು ಅಲ್ಲೂ ಬತ್ತವ್ರು ಕುರಿ ಬಿಟ್ಟಂಗೆ.
ಗಾಯ್ಸ್ ಏನೋ ಮಾಡ್ತಾವ್ರೆ, ದೊಡ್ಡ ಮಟ್ಟದಲ್ಲಿ ಮಾಡ್ತಾವ್ರೆ, ನೋಡೋಣ ಬನ್ನಿ ಏನು ಅಂತ ನೋಡಿ. ಗಾಯ್ಸ್ 2ನೇ ಸರಿ ಕಪ್ಪೆತ್ತಕ್ಕೆ ಏನೇನು ತಯಾರಿ ಇದೆ ನೋಡಿ. ಆದ್ರೂ ಮಸ್ತ್ ಫೀಲಿಂಗ್. ಕಪ್ಪಿಲ್ದೇ ಇರೋ ಟೀಮು 2 ಸರಿ ಕಪ್ಪೆತ್ತಾ ಇದೀವಿ ಅಂದ್ರೆ ತಮಾಷೆನೇ ಇಲ್ಲ. ಅಲ್ಲೋಡಿ ಡ್ರೋನ್ ಬರ್ತಾ ಇದೆ. Please welcome Padma Shri Kailash Kher sound. That is the ಏನ್ ಮಸ್ತ್ ಆಗೈತೆ ನೋಡಿ. ಅಲ್ಲೋಡಿ ಶಿವ, ವಾ ಹೆಂಗ್ ಕಾಣಿಸ್ತಾ ಇತ್ತು ನೋಡಿ ಸ್ಟೇಡಿಯಂ. ಸ್ವರ್ಗ ಸ್ವರ್ಗ. ಅದಕ್ಕೆ ಹೇಳಿದ್ದು ಇವೆಲ್ಲ ಮಿಸ್ ಮಾಡಬಾರ್ದು ಅಂತ. ಟಿವಿಲಿ ನೋಡಿದ್ರೆ ಈ ತರ ಮಜಾ ಬರಲ್ಲ. ಏನಂತೀರಾ ಸರ್? ಏ MI ಫ್ಯಾನು ನಿನ್ಗೈತೆ. ಗೈಸ್ ನೋಡಿ, ಪ್ರಪ್ರತಾಪ ಮಾರಿಗೆ ಸ್ಟ್ಯಾಂಡ್ ಒಳಗಡೆ ಆಟೋ ಹೋಯ್ತೈತೆ, ಸಖತ್ತು ನೋಡಿ. ರಾಣೆಬೆನ್ನೂರಿಂದ ಬಂದವ್ರೆ ಅಹಮದಾಬಾದ್ಗೆ. ಇಷ್ಟು ದಿವಸ ನೀವು ಟಿವಿಲಿ ನೋಡ್ತಾ ಇದ್ದಿದ್ಕು ಇವಾಗ ನೋಡ್ತಾ ಇದ್ಕು ಏನ್ ಅನ್ಸ್ತೈತೆ? ಅಲ್ಟಿಮೇಟ್ ಮ್ಯಾಚ್ ಇವತ್ತು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಅಲ್ಲ ಇದು ಶೋ ಹೆಂಗಿತ್ತು ಶೋ ಶೋ ಸೂಪರ್. ನೋಡಿದ್ರಾ? ನೋಡ್ಲಿಲ್ವಾ? ಕ್ರೇಜಿ ಅಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಮೋಸ್ಟ್ಲಿ ಗ್ರೌಂಡ್ ಒಳಗೆ ಗಾಡಿ ಹೋಗಿಸ್ಬಿಡ್ತಾರೆ. ನಮ್ಮವ್ರು ಆಲ್ರೆಡಿ ಆಟ ಶುರು ಮಾಡವ್ರೆ. ಹೋಗೊಂದು ರೀಲ್ ಹಾಕ್ಬಿಟ್ಟು ಬಂದು ಇಲ್ಲಿರೋರ್ಗೆಲ್ಲ ನೆಟ್ವರ್ಕ್ ಸಿಗ್ತೈತೆ ಗೈಸ್, ಅಲ್ಲಿ ಹೋದ್ರೆ ನೆಟ್ವರ್ಕ್ ಸಿಗಲ್ಲ, ಅದೊಂದೇ ಪ್ರಾಬ್ಲಮ್. ಒಟ್ಟ ಅಷ್ಟೇ ಹೇಳಿಲ್ವಾ? ಅಲ್ಲ ಅವಳು ನೋಡು. ಅಷ್ಟೇ ಪಸಕ್ ಪಸಕ್ ಪಸಕ್. ಜಸ್ಟ್ ಮಿಸ್. ನೋಡಿ ಇಲ್ಲಿ ಅಂದ್ರೆ ಎಲ್ಲ ಹುರ್ಕೊಂಡು ಸ್ವಲ್ಪ ಹೊಟ್ಟೋದು. ನೀವು ಕನ್ನಡದವ್ರೇನಾ? ಕನ್ನಡದಲ್ಲಿ ಮಾತಾಡ್ತಾರೆ, ಕನ್ನಡದವರಲ್ಲ. ನನ್ನ ಪ್ರಕಾರ 10 ಓವರಲ್ಲಿ ಮ್ಯಾಚ್ ಮುಗಿಸ್ತಾರೆ. 10 ಓವರ್ ಹಿಂಗೆ ಆಡಿದ್ರೆ 10 ಓವರಲ್ಲಿ ಮುಗಿಸ್ತಾರೆ. ಸರಿ ಬಿಡು. ಗೈಸ್ ಇವಾಗ ಸಿರಾಜ್ಗೆ ಬಿರಿಯಾನಿ ಕೊಡೋ ಟೈಮು. ಮಟನ್ ಬಡ ಗೋಲ್ಡ್ ಶೇಕ್ ಕೊಡ್ಬೇಕು ಇವಾಗ. ಸಿಂಗಲ್ ಇಲ್ಲ ಟ್ರೋಫಿ ತಗೊಂಡೋಗಿ ಇಟ್ಬಿಟ್ರೆ ಆಲ್ರೆಡಿ ನಮ್ಮ ಕಡೆ ಅಂತೆ. ಗೈಸ್ ಆ ಪಾಪ ಅವ್ರ ಅಪ್ಪಂಗೆ ಉರಿಸ್ತೈತೆ. ಮಸ್ತ್ ಮಜಾ ಅನ್ಕೊಳ್ಳಿ. ಅಷ್ಟೇ ಆಗೋಯ್ತು. ನೋ ಲಾಸಲ್ಲಿ ಹೊಡೆದ್ಬಿಟ್ರೆ ಇವಾಗಂತೂ 94 94 ರನ್ನು. 90. ಓ ಬಾಸ್ ಸಾಕ್ ಬಿಡವ. ಅಯ್ಯೋ once more. ಅಲ್ಲೋಡ ನರೇಂದ್ರ ಮೋದಿ ಅಲ್ಲಿ ಬೋರ್ಡ್ ಮೇಲೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ತೆಗಿರಿ ಕ್ಯಾಮ್ರಾಮ್ಯಾನ್ ನಿತಿನ್ ಅವ್ರ ಜೊತೆ. ಅಯ್ಯೋ ಓ ಮೇಡಮ್ ಗ್ರೌಂಡ್ ಓಡೋಗ್ಬಿಟ್ಟಿರಾ? ಏನ್ ಬ್ರೋ ಸ್ಮೈಲ್ ಎಲ್ಲ ಕೊಟ್ಟು ತಗೋತಾ ಇದೀರಾ? बुरा लगता है भाई, आप लोग भी जानते हैं. ಇನ್ನೊಂದು ಏನ್ ಗೊತ್ತಾ? June 1st ರಜತ್ ಪಟಿದಾರ್ ಬರ್ತ್ಡೇ. ಪಟಿದಾರ್ ಬರ್ತ್ಡೇ ಸ್ಪೆಷಲ್ ನೋಡಿ. ಇವ್ರು ಲಾಲಿಪಾಪ್ ತೋರಿಸ್ತಾನೆ. ನೀನೇ ಚಿಪ್ಕೊಂಡು ಹೋಗಿ ಮನೆಗೆ. ಆಲ್ರೆಡಿ ತಲೆನೋವು ಬಂದ್ಬಿಡ್ತು ಕಿಚಿ. ಮಸ್ತ್ ಲಂದಾರ್ ಅತಿ ಸುಂದರ್ ವಿರಾಟ್ ಕೊಹ್ಲಿ. ಬೇಟಿ ಸೆಟ್ಟಿಂಗ್ ಪೂರಾ ಸೆಟ್ಟಿಂಗ್
ಪಾಪ ಫಸಕ್ ಬಾ ಬ್ಯಾಟಿಂಗ್ 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 ಆವಾದೆ ನೈ ಜಾವಾದೆ. ನಮ್ಗೇನಾದ್ರು ಒಳ್ಳೆ ಸೀಟ್ಗಳು ಸಿಕ್ಕಿ ನಮ್ಮವ್ರು ಒಂದಷ್ಟು ಜನ ಕನ್ನಡದವ್ರು ಇದ್ದಿದ್ರೆ ಇವ್ರಿಗೆಲ್ಲ ಬಾಡೂಟ. ಹೆಂಗಿದ್ರು ಇವ್ರಿಗೆ ಎಣ್ಣೆ ಸಿಗಲ್ಲ. ಅಲ್ಲೇ ನಾವು ಆಡೋದು ನೋಡಿ ಅವ್ರಿಗೆ ನಶಾ ಬಂದ್ಬಿಡ್ಬೇಕಾಯ್ತು. मैडम डाल दो अभी पसीना बहुत आ रहा है. हाँ ಸೂಪರ್ 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 ಫ್ಯಾಂಟಾಸ್ಟಿಕ್. ಆದ್ರೂ ಈ ಕಾಂಬಿನೇಷನ್ ಮಾತ್ರ ಡೆಡ್ಲಿ. ಹಾ, ಅಪ್ಪ ಮಗಳು ಕೂರ್ಸೋದು, ಮಗಳು ಅಪ್ಪನ ಕೂರ್ಸೋದು. ಅವ್ರ ಅಪ್ಪ ಮಗನ ಲಾಲಿಪಾಪ್ ಕೊಡ್ಸೋದು. ಬಟ್ ಇವತ್ತು ರಾತ್ರಿ ಅವ್ರ ಮಗಳು ಅವ್ರ ಅಪ್ಪನ ಲಾಲಿಪಾಪ್ ಕೊಡ್ಸ್ತಾರೆ. भाई आपका नाम क्या है? आरव. आप आरसीबी का फैन है ना? आरव ಅಂದ್ರೆ GT ಆರ್ का फैन. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಮ್ಮವ್ರ ಬ್ಯಾಟಿಂಗ್ ಬಂದ್ರೆ ನಾವು ರೇಸ್ ಆಗೋದು. ಯಾವುದೇ ಕಾರಣಕ್ಕೂ ಗೈಸ್ 8th ಓವರು 7.1 82 ಇಲ್ಲೋಡು 77 ಬಾಲ್ಸ್ 74 ರನ್ಸ್. ಲಾಲಿಪಾಪ್ ಇಸ್ಕೊಂಡಿದ್ದೀನಿ. ಏನ್ ಮಾಡಿದ್ರು ಗೆಲ್ಲಲ್ಲ ಹಾಕೊಂಡ್ರೆ ನೀವು. ನಾವು ಫಿಕ್ಸು ಬರ್ದಾಕ್ಬಿಟ್ಟೈತೆ ಅದು ಹಣೆ ಬರದಲ್ಲಿ. ಹುಟ್ಟು ನೋಡ್ಕೊ 3 ಸಲ ಕಪ್ ನಮ್ದು ಈ ಸಲ. ಸಖತ್ತಾಗಿ ಹೇಳಿದ್ರು ಯಾರೋ. ಏನಾಯ್ತೈತೆ ಅಂತಾನೆ ಗೊತ್ತಿಲ್ಲ. ಭಯ ಆಗ್ತಿದೆ. ಎಲ್ಲೋ ಹೋಗಿದ್ರಿ ನೀವೆಲ್ಲ? ಏನ್ ಗೊತ್ತಾ ಭಯ, ಅವನ್ನ ರೇಸ್ ಮಾಡಿಸ್ಬಿಟ್ಟು ಹೊಡ್ಸ್ಬಿಡ್ತಾರೆ. ಮುಂದೆ ಭಯ, ರೇಸ್ ಮಾಡಿಸ್ಬಿಟ್ಟು ಹೊಡ್ಸ್ಕಿಡ್ಸ್ಬಿಟ್ರೆ ಎಡ್ಜಾಗಿ ಯಾರ ಕೈಗಾದ್ರು ಹೋಗ್ಬಿಟ್ರೆ ಅಂತ ಇನ್ನೊಂದು ಭಯ. ಬಾಯ್ಸ್ ಎಲ್ಲ ಹೆಂಗ್ ಕೂತಿದೀವಿ ನೋಡಿ, ಅಲ್ಲೊಬ್ಬ ಇಲ್ಲೊಬ್ಬ ಎಲ್ಲ ಕನ್ನಡದವರು. ಇದಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಅದು. ಮಸ್ತ್ ಕ್ಯೂಟ್ ಆಗೈತೆ. ಏಯ್ ಅದನ್ನ ವಿಡಿಯೋ ಮಾಡಿ ಹಾಕ್ಬಿಟ್ಟು ರೀಲ್ ಅಲ್ಲಿ 1 ಮಿಲಿಯನ್ ಮಾಡ್ಕೊಬಿಡಲೇ. ನೀನ್ ಎಂತ ಕಿಲಾಡಿ ಗೊತ್ತಾ ನೀನು? ಇವ್ರು ನೋಡಿ ರಜತ್ ಬಡಿದವ್ರು ಸೈನ್ ಹಾಕೊಂಡು ಹೆಂಗೆ. ಮೇಡಮ್ आज सर को थोड़ा ज्यादा ख्याल करो. ಖುಷಿ ಆಗ್ತಾ ಇರೋದು ಹೆಂಗ್ ಗೊತ್ತಾ, ನನ್ನ ಜೀವನದಲ್ಲಿ ಈ ನನ್ನ ಮಗನ ಜೊತೆ ಕುತ್ಕೊಂಡು ಗೆಲ್ತಾ ಇದ್ದೀನಲ್ಲ, ಅದು ಖುಷಿ. ಯಾಕಂದ್ರೆ ಈ ನನ್ನ ಮಗನ ಜೊತೆ ಕೂತಿದ್ದ ಮ್ಯಾಚ್ ಎಲ್ಲ ಹೋಗೇನೆ. ಇವತ್ತು ಇರೋ ಸ್ವಲ್ಪ ಸ್ಟ್ರಾಂಗ್ ಫೀಲಿಂಗ್. ಆಕ್ಚುಲಿ ಚೆನ್ನಾಗಿರೋದು. ಲಾಸ್ಟ್ ಟೈಮ್ ಹಿಂಗೆ ನಾನು ಅಲ್ಲಿ ಮೇಲಿದ್ದೆ, ಹಿಂಗೆ ಜಾನ್ವಿ ಕಪೂರ್ ಜೊತೆ ಇದ್ದಾಗ ಎಲ್ಲಾರು ಹಿಂಗೆ ಫೋಟೋದಾಗಿದ್ದೆ ಇದ್ರು ನಮ್ದು. ಗೈಸ್ ನಂಗೊಂದು ಡೌಟು, ಸ್ಟೇಡಿಯಂ ಒಳಗಡೆ ಕ್ಯಾಮ್ರಾ ಎಲ್ಲ ಹೆಂಗ್ ಬಿಡ್ತಾರೆ ನೋಡಿ. ಸ್ಟೇಡಿಯಂ ಒಳಗಡೆ ಎಲ್ಲ ಕ್ಯಾಮ್ರಾ ಹೆಂಗ್ ಬಿಡ್ತಾರೆ ಇಸ್ ವಾಟ್ ಮೈ ಕ್ವಶನ್. ಬಾಲ್ಗೆ 19 ರನ್. ಗೈಸ್ ಏನ್ ಗೊತ್ತಾ ನೋಡಿ, ಅವಳು ಏನೇ ಹರ್ಕೊಂಡ್ರು ಅವಳನ್ನ ಕ್ಯಾಮ್ರಾದಲ್ಲಿ ತೋರಿಸಲ್ಲ. ಯಾಕಂದ್ರೆ ಅವಳು ಕ್ಯಾಮ್ರಾದಲ್ಲಿ ಕಾಣಿಸೋದೇ ಇಲ್ಲ. ವ್ಯೂಸ್ಗೋಸ್ಕರ ಶೋಕಿಗೋಸ್ಕರ RCB ಫ್ಯಾನ್ಸ್ ಯಾರು ಆಗಬೇಡಿ. ಹಂಬಲ್ ರಿಕ್ವೆಸ್ಟ್. ಏನಯ್ಯ ಮುಚ್ಕೊಂಡಿರೋ ಬೋರು. ಸೊ ಪಾಯಿಂಟಿಗೆ ಬರ್ತೀನಿ. ವ್ಯೂಸ್ಗೋಸ್ಕರ ಇದಕ್ಕೋಸ್ಕರ ಏನು ತಲೆ ಬಿಡ RCB ಬಗ್ಗೆ ಗೊತ್ತಿಲ್ಲದವರೆಲ್ಲ RCB ಒಂದು ಮ್ಯಾಚ್ ನೋಡ್ತಾರಲ್ಲ, ಇವ್ರನ್ನ ನೋಡಿದ್ರೆ ನಂಗೆ ಇಲ್ಲಿಂದ ಉರಿಯುತ್ತೆ. GT ಫ್ಯಾನ್ಸ್ ಎಲ್ಲ ಏನಪ್ಪ ಮಾಡ್ತಾ ಇದೀರಾ? ಕರ್ರೋ ಚಲೆ. ಅಷ್ಟು
ಅಷ್ಟೇ ಅವ್ರ ಕತೆ. ಔಟ್ ಯಾಕೆ ಕೊಡ್ತಾರೆ? ನಾಟ್ ಔಟ್ ಗುರು, ನಾಟ್ ಔಟ್ ಅಲ್ಲಡೆ. ನಮ್ಮ ಊರು जगह दे दो, जगह दे दो, मैडम को साइड दे दो, मैडम को साइड दे दो. समाधान समाधान. मैडम कुछ नहीं, विराट कोहली का फोटो खींचो बस. जीटी वाला आज 7 ಬಾಲ್ 17 ಸರ್ ತಲೆ ಪಾರಿ ಸರ್. ಇವ್ರು ಯಾರು RCB GT ಸ್ಪೈ ಅಂತ ಇಟ್ಕೊಣ. ನಮ್ಮ ಮುಖೇಶ್ ಅವರು. ರೀ ಮುಖೇಶ್ ಅವ್ರೆ ಈ ತರ ಎಲ್ಲ ಮಾಡ್ಬಾರ್ದ್ರಿ. ಈ ತರ ಎಲ್ಲ ನಾನು ಮಾಡ್ತೀನ. ನಾನು ನೋಡಿ ವ್ಯೂಸ್ಗೋಸ್ಕರ, ಕಂಟೆಂಟ್ಗೋಸ್ಕರ RCB ಫ್ಯಾನ್ಸ್ಗೆಲ್ಲ ಬಂದು ಕಿರ್ಚಾಡಿ ಅಂತ ಹೇಳ್ಕೊಂಡು ಅಲ್ಲಿ ಬಂದ್ಕೊಂಡು ಹಾಕೊಂಡ್ಬಿಡ್ತಾರೆ. ಅದು ಅವಾಗ ಓಡ್ಬಿಡುತ್ತೆ, ನಾವೆಲ್ಲ ಬ್ರೋ ಒಂದ್ ಕೆಲಸ ಮಾಡು, ಮುತ್ ಕೊಟ್ಬಿಟ್ಟು ಹೇಳ್ತೀನಿ. ऐसा मत करो मेरी जान. ಇವಾಗ ರವಿ ಶಾಸ್ತ್ರಿ ಹೇಳ್ತಾನೆ, ಕೊಹ್ಲಿ ಫಿನಿಶರ್ಸ್ ಆಫ್ ಇನ್ ಸ್ಟೈಲ್ ಅಂತ. ಗಂಟ್ಲು ಊಷ್ಟು, ತಲೆ ಊಷ್ಟು. ಅಲ್ಲೋಡಲ್ಲಿ ರಜತ್ ಕೃಣಾಲ್ ಎಲ್ಲ ಇವತ್ತು ನಮ್ಮ ಹೋಟ್ಲಲ್ಲಿ ಫುಲ್ ಪಾರ್ಟಿ ಗುರು. 18th ಓವರ್ಗೆ ಕಪ್ಪು, 18th ಓವರ್ಗೆ ಕಪ್ಪು. ಏನಪ್ಪ ವರ್ತಿಲ್ವಾ? ಅಲ್ಟಿಮೇಟ್ ಏನ್ ಸರ್ ಏನಂತೀರಾ? ಸಿದ್ದು ಸರ್ ಏನಂತೀರಾ? ಏನ್ ಹೇಳ್ದೆ ಹೇಳಿ. ಬನ್ನಿ ಅಂತ ಹೇಳೋದೇ ಇದಕ್ಕೆ ಸರ್. ಅಸಲಿ ಎಕ್ಸ್ಪೀರಿಯನ್ಸೇ ಬೇರೆ. ಈ ಒಂದು ವೈಬು, ಈ ಒಂದು ಮಜಾ. ಲಾಸ್ಟ್ ಇಯರ್ ಇದ್ದಿದ್ದ ಫೀಲ್ಸೇ ಬೇರೆ, ಇವಾಗಿರೋ ಫೀಲ್ಸೇ ಬೇರೆ. ಆದ್ರೂ 2ನೇ ಸರಿ ಕಪ್ ಹೊಡ್ಬಿಟ್ವಲ್ಲ. ನೆಕ್ಸ್ಟ್ ಇಯರ್ ಗೆದ್ರೆ ಹ್ಯಾಟ್ರಿಕ್. ಏನಣ್ಣ ಕಪ್ ಗೆಲ್ಸ್ಬಿಟ್ಟೆ. ವೈಟಿಂಗ್ ಫಾರ್ ಅನುಷ್ಕಾ. ಗೈಸ್ ಹೋದ ವರ್ಷನೂ ಅಲ್ಲಿ ಕೂತಿದ್ದೆ, ಅಲ್ಲಿಂದ ಸ್ಟ್ರೈಟ್ ಅಲ್ಲಿ ಕಪ್ ಕೊಡ್ತಾ ಇದ್ರು. ಇಲ್ಲಿ ನೋಡಿ ನಮ್ಮ ಮುಂದೆನೆ ಸೆಲೆಬ್ರೇಷನ್. ಇವಾಗ ಇಲ್ಲೇ ಡೈರೆಕ್ಟ್ ಕಣ್ಣು ಮುಂದೆ. ಎಂತ ಮ್ಯಾಚು, ಎಂತ ಎಕ್ಸ್ಪೀರಿಯನ್ಸು. ಎಷ್ಟು ವರ್ಷದಿಂದ ಕಾಯ್ತಾ ಇದ್ದಂತ ಕನಸುಗಳು ಇವಾಗ ವರ್ಷ ನನ್ಸಾಗ್ತಾ ಇತ್ತು. ನಾನು ಎಷ್ಟು ಟ್ರಿಪ್ ಹೊಡೆದಿದ್ದು, ಎಷ್ಟು ದುಡ್ಡು ಖರ್ಚು ಮಾಡಿದ್ದು, ಯಾವ್ಯಾವ ರಾಜ್ಯಕ್ಕೆ ಸುತ್ತಿದ್ದು, ಯಾವ್ಯಾವ ಫ್ಲೈಟ್ ಹತ್ತಿದ್ದು, ನೋಡಿ ಯಾವ್ಯಾವ ವಾಂತಿ ನೋಡಿದ್ದು ಗೊತ್ತಾಯ್ತು ಅನ್ಸುತ್ತೆ. ಅಂಡ್ ಈ ಜರ್ಸಿ, ಈ ಪ್ಯಾಂಟು, ಈ ಶೂಸು फ्रेम है कटआउट पंजाब हम लोग 5 जीतेंगे उसके बाद आपको दे देंगे नहीं नहीं पहले 5 जीतेंगे सीएसके वालों को गाँव में डाल देंगे उसके बाद आपको दे देंगे हम लोग आरसीबी के बाद पंजाबी ಗೈಸ್ ಅಲ್ಲಿ ನೋಡಿ ಅನುಷ್ಕನ್ನ ಬಿಡ್ತಾ ಇಲ್ಲ ಅಂತ ಕೊಹ್ಲಿ ಸೈಕ್ ಮಾಡ್ತಾವನೆ ಅಷ್ಟೊತ್ತಿಂದ ಅಣ್ಣ ಫೋನ್ ಹಿಡ್ಕೊಂಡೇ ನಿಂತವನೆ ಅವನೇ ಹೋಗ್ಬಿಟ್ಟು ಒಳಗಡೆ ಅಣ್ಣ ಅದಕ್ಕೆ ಕರ್ಕೊಂಡ್ ಬರ್ತಾನೆ ನೋಡಿ ಇವಾಗ ಗೈಸ್ ಕರೆಕ್ಟಾಗಿ 12 ಗಂಟೆ ಜೂನ್ 1ನೇ ತಾರೀಕು ನಮ್ಮ DK ಅಣ್ಣಂದು ಮತ್ತೆ ರಜತ್ ಅಣ್ಣಂದು ಬರ್ತಾಡೆ ಸೊ ಇವಾಗ ಟೈಮ್ ಬಂದು 11 ಗಂಟೆ 55 ನಿಮಿಷ ಇನ್ನೊಂದು 5 ನಿಮಿಷಕ್ಕೆ ಬರ್ತಾಡೆ ಸೆಲೆಬ್ರೇಷನ್ಗೆ ಎಲ್ಲರಿಗೂ ಸಾಂಗ್ ಆಡಕ್ಕೆ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ಅಂತ ಇಲ್ಲಿ ನಮ್ಮ ಮುಂದೆ ಇರೋ GT ಫ್ಯಾನ್ಸ್ಗಳು ತಿಳ್ಕೊಂಡು ಊರು ಬಾಗ್ಲ ಮಾಡ್ಕೊಂಡ್ಬಿಟ್ಟವ್ರೆ 3, 2, 1 go happy birthday to you happy birthday to you happy birthday to you happy birthday to you guys ಇದು ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಹೇಳಿ सुपर आरामा मैडम को साइड दे दो हटाओ जीटी वाला जा रहा है हटाओ ಗೈಸ್ ನಾವು ಹೋಟ್ಲ್ ಹತ್ರ ಬಂದರೆ ಹೋಟ್ಲ್ ಹತ್ರ ನೋಡಿ ಆಲ್ರೆಡಿ ಜನನ ಯಾವ ರೇಂಜ್ಗೆ ಅವರೇ ನಮ್ಮನ್ನೇ RCB ಅವರು ಅನ್ಕೊಂಡ್ಬಿಟ್ಟವ್ರೆ ಗೈಸ್ ಏನು ಹೇಳಿ ಆದರೂ ಮಸ್ತ್ ಅನ್ಕೊಳ್ಳಿ ವೈಬ್ಸ್ ಆದರೂ ರಾಜ ಮರ್ಯಾದೆ ಗೈಸ್ ಇವಾಗ ಏನೋ ನೆಕ್ಸ್ಟ್ ಲೆವೆಲ್ ಫೀಲಿಂಗು ಓಕೆ ಗೈಸ್ ಇವಾಗ ಪ್ಲೇಯರ್ಸ್ ಬಂದು ನಡುತ್ತೆ ಅಷ್ಟೊತ್ತು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದೀನಿ ಸೊ ಬನ್ನಿ ಗೈಸ್ ಬಸ್ ಬಂತು ನೋಡಿ RCB ಬಸ್ಸು ಎಲ್ಲ ಆಲ್ರೆಡಿ ಚಾಂಪಿಯನ್ಸ್ ಬಟ್ಟೆ ಹಾಕೊಂಡ್ಬಿಟ್ಟವ್ರೆ
ಜನ ನೋಡಿ. ಓ ಎಲ್ಲ ಡ್ಯಾನ್ಸ್ ನೋಡಪ್ಪ, ಡ್ಯಾನ್ಸು. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದು 10:45 ಬ್ರೇಕ್ಫಾಸ್ಟ್ ಬಂದಿದ್ವಿ. ನಮ್ಮ ಬಾಯ್ಸ್ ನೋಡಿ ನಮಗೋಸ್ಕರ ಫುಲ್ ಎಲ್ಲ ತಯಾರಿ ಮಾಡಿಟ್ಬಿಟ್ಟವ್ರೆ ಗೈಸ್. ನೋಡಿ ಎಲ್ಲ ಊಟ ಮಾಡ್ತಾ ಇದೀವಿ. ಅಣ್ಣ ಪ್ಲೇಟಲ್ಲಿ ಬರೀ ಒಂದು ಕ್ರಸೋ ಮತ್ತೆ ಒಂದು ಮಫಿನ್ ಹಾಕೋ ಬಂದಿದ್ದೆ. ಪ್ಲೇಟ್ ಖಾಲಿ ಐತಿ, ಹಿಂಗೆಲ್ಲ ಖಾಲಿ ಇರಬಾರ್ದು ಪ್ಲೇಟ್ ಅಂದ್ಬಿಟ್ಟು ನೋಡಿ. ನಾವು 4 ದಿನ ತಿನ್ಬೋದು ಅಂತ. ಆಯ್ತು, 1 ನಿಮಿಷ ಎಕ್ಸ್ಟ್ರಾ ತಗೋ. ಅವ್ರು ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ನೋಡ್ಬೇಕು. ಎಲ್ಲ ದಪ್ಪದಿಂದ ಸಣ್ಣ ಆದ್ರೆ ಸಣ್ಣದಿಂದ ದಪ್ಪ ಆಗಿರೋದು ಈ ರೇಂಜ್ಗೆ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಗುರು. ನಿಜವಾಗ್ಲೂ ಏನಾದ್ರು ಅಪ್ಪಿ ತಪ್ಪಿ ಸೋತಿದ್ರೆ ನಿನ್ನನ್ ಮಾತ್ರ ಸುಮ್ನೆ ಬಿಡ್ತಾ ಇರ್ಲಿಲ್ಲ ಅನ್ಕೋ. ಲೈಫ್ ಲಾಂಗ್ ರಿಗ್ರೆಟ್ ಮಾಡಿಸ್ಬಿಡ್ತಾ ಇದ್ದೆ ನಿನ್ಗೆ. ಎಂಟ್ರಿ ಕೊಟ್ಮೇಲೆ ಸೋಲೋ ಮಾತೇ ಇಲ್ಲ, ಇದೇ ಪ್ರೂಫ್. ನಾವ್ ಬಾಯ್ಸ್ ನೋಡಿ ಗೈಸ್ ಹೆಂಗ್ ಮಾಡ್ತೀವಿ ಅಂತ. ಒಂದ್ ಕೆಲ್ಸ ಮಾಡು, ಈ ಏಣಿ ಐತಲ್ವ ನಿಮ್ ಮನೆಗೆ ಏನ್ ತಾಂಡೋಗಿ ಏಣಿ ಹಾಕೊಂಡ್ ಆನೆ ಅರ್ಥ ಆಯ್ತು ಅನ್ಸುತ್ತೆ. ಎಲ್ರಿಗೂ ಹಾಕ್ಸ್ಬಿಟ್ರಾ ಹಿಂಗೆ ಬ್ರೋ? ಕ್ರೇಜಿ ವಿರಾಟ್ ಕೊಹ್ಲಿ ಆಟೋಗ್ರಫಿ. ಟಿಮ್ ಡೇವಿಡ್, ವಿರಾಟ್ ಕೊಹ್ಲಿ. ಇದ್ಯಾರಿದು? ಹಾ ನಿಮ್ದು? ವಿರಾಟ್ ಕೊಹ್ಲಿ, ಹಾ ಟಿಮ್ ಡೇವಿಡ್, ಹಾ ಸುಯೇಶ್. ನಂಗೆ ರಜತ್ ಪಟ್ಟಿದಾರ ಅವ್ರು ಸಿಕ್ತು. A few moments later. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದಾರೆ ಸರ್? ಸೂಪರ್ ಸರ್. 2ನೇ ಕಪ್ ಬಂದಾಯ್ತು, ಬನ್ನಿ ಚೆಕಿಂಗ್ ಮಾಡಿಸ್ಕೊಂಡು ಬಂದೆ. ಆಮೇಲೆ ಮಾತಾಡೋಣ. ಗೈಸ್ ನೋಡಿ ಅಕ್ಷಯ್ ನಮಗೋಸ್ಕರ ಎಲ್ಲ KFC ಇಂದ ತಂದು ಕೊಡ್ತಾವನೆ. ಪುಲ್ಚಾರ್ ಆಗಿದ್ರು ನಮಗೋಸ್ಕರ ತಿನ್ನಿಸ್ತಾವನ್ ಗೈಸ್. ಅವ್ನು ವೆಜ್ ಬರ್ಗರ್ ತಿನ್ಕೊಂಡು ನಮಗೆ ನಾನ್ ವೆಜ್ ತಿನ್ನಿಸ್ತಾವನಲ್ಲ. ನಿಂದು ತಾಯಿ ಗುಣ ಮಚ್ಚ. ಯಾಕೆ ನೀನ್ ಯಾಕೆ ಒಂದ್ಸರಿ 1 ಪೀಸ್ ಟ್ರೈ ಮಾಡಬಾರ್ದು? ಗೈಸ್ ಬೋರ್ಡಿಂಗ್ ಶುರು ಆಯ್ತು. ಬ್ರೇಕ್ ಹಿಡಿದ್ರು ಬ್ರೇಕ್ ಹಿಡಿತಾ ಇಲ್ಲ. ಸೀಸನ್ ಕಂಪ್ಲೀಟೆಡ್, ಕೆಲಸ ಖತಮ್. ಬಾಯ್ ಬಾಯ್ ಟಾಟಾ. ಇವಾಗ ನನ್ ಕೇಳೋ ಪ್ರಶ್ನೆ ಏನ್ ಗೊತ್ತಾ, ನಿನ್ನೆ ನಂಗೆ ನಾರ್ಮಲ್ ಬಟ್ಟೆಲ್ಲೇ ಇರೋಕ್ಕಾಗಿಲ್ಲ. ನೀವ್ ಹೆಂಗಿದ್ರಿ? ಟೀಮ್ಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ. ಅದೇ ನನ್ನ ಒಂದು 2008 ನಾನು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋದು. ಅದು ತುಂಬ ಪ್ರಾಣ ಹೋಗೋ ಥರ ಆಗ್ತಾ ಇತ್ತು. ಬಟ್ ಆದ್ರೂ ಗೆದ್ದಿದ್ದ ಖುಷಿಯಲ್ಲಿ ಅದೆಲ್ಲ ನಮ್ಮ ಟೀಮ್ಗೋಸ್ಕರ ಅಷ್ಟು ಮಾಡಿಲ್ಲ ಅಂದ್ರೆ. ಆದ್ರೆ ಮೊದಲನೇ ಮ್ಯಾಚ್ ಹೋದ ವರ್ಷ ತರ ಇರ್ಲಿಲ್ಲ ಅಲ್ಲ ಫೀಲಿಂಗ್? ಹೌದೌದು, ಅದು 18 ವರ್ಷ ಕಾಯೋದೇ ಬೇರೆ. ಈಗ ಬ್ಯಾಕ್ ಟು ಬ್ಯಾಕ್ ಇನ್ ಕಪ್ ನಮ್ದೆ. ನೋಬಡಿ ವಿಲ್ ಕ್ವಶ್ಚನ್. ಈ ಲಾಲಿಪಾಪ್ ಅಂದವ್ರೆಲ್ಲ ನಾವು 2 ಲಾಲಿಪಾಪ್ ಕೊಟ್ಟಿದ್ದೀವಿ. ಲಾಲಿ ಆಡಿಸ್ಬಿಟ್ಟು ಮನೆ ಕಳ್ಸಿಬಿಟ್ಟಿದ್ದೀವಿ. ಓಕೆ ಗೈಸ್, ಅಂತೂ ಬಂದು ಫ್ಲೈಟ್ ಹತ್ತಿ ಇವಾಗ ವಾಪಸ್ಸು ಬೆಂಗಳೂರು ಕಡೆಗೆ ಹೋಗ್ತಾ ಇದೀವಿ. ಕಪ್ಪು ಗೆಲ್ಸಿದ್ದು ಆಯಿತು, ಈ ಸೀಸನ್ ಮುಗಿಸಿದ್ದು ಆಯಿತು. ನೆಕ್ಸ್ಟ್ ವರ್ಷ ಸಿಗೋಣ RCB ಮ್ಯಾಚ್ಗಳ ಜೊತೆ. ಇವಾಗ ಹೋಗಿ ಬಿಚ್ಚಿ ಇದನ್ನು ವಾಪಸ್ಸು ನಮ್ಮ ಕಬೋರ್ಡ್ಗೆ ಹಾಕ್ಬಿಟ್ರೆ ಜೈ RCB. ಈ ಸಲ CSK ಹೋಗೋಣ ಲಾಲಿಪಾಪ್. ಓಕೆ ಗೈಸ್, ಫೈನಲಿ 2ನೇ ಕಪ್ ಕೂಡ ಬಂದಾಯ್ತು RCBಗೆ. ಅಹಮದಾಬಾದಿಂದ ಬೆಂಗಳೂರಿಗೂ ಬಂದಾಯ್ತು. ತುಂಬಾ ದಿನಗಳಿಂದ ಬೆಂಗಳೂರು ಮುಖಾನೇ ನೋಡಿರಲಿಲ್ಲ. ಫೈನಲಿ ಮನೆಗೆ ಬಂದು ಸೇರಿದ್ದೀನಿ. ಇವಾಗ ಹೋಗಿ ನಮ್ಮ ಬಿಸ್ಕಿನ್ ಮಾತಾಡ್ಸ್ಕೊಂಡು ಮಿಕ್ಕಿದ ಏನೇನ್ ಕೆಲಸ ಇದೆ ಎಲ್ಲ ಕೆಲಸ ಮುಗಿಸೋ ಸಮಯ. ಇಷ್ಟು ದಿನ ಸುತ್ತಾಡಿದ್ದಕ್ಕೂ ಇಷ್ಟು ದಿನ ಟ್ರಾವೆಲ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಸ್ಬಿಡ್ತು ಗೈಸ್ ಗೆದ್ದಿದ್ದು. ಸೊ ಅದೊಂದು ಖುಷಿ ಆಗ್ತಾ ಇದೆ. ಬಟ್ ಹೋದ ವರ್ಷ ಗೆದ್ದಷ್ಟು ಫೀಲಿಂಗ್ ಈ ವರ್ಷ ಇಲ್ಲ. ಯಾಕಂತ ಹೇಳಿದ್ರೆ ಹೋದ ವರ್ಷ 18 ವರ್ಷ ಕಾಯ್ದಿದ್ವಿ. ಈ ವರ್ಷನೂ ಎಲ್ಲ ಫುಲ್ ಏನೋ ಸೆಲೆಬ್ರೇಷನ್ಸ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ಏನು ಅಂತ ನಮ್ಗೆ ಐಡಿಯಾ ಕೂಡ ಇಲ್ಲ. ನಾವು ಮಾತ್ರ ಪೀಸಾಗಿ ಅಹಮದಾಬಾದಿಂದ ಬಂದು ಬೆಂಗಳೂರು ಲ್ಯಾಂಡ್ ಆಗಿದ್ದೀವಿ. ಸೊ ಇಲ್ಲಿಂದ ಮುಂದೆ ನೆಕ್ಸ್ಟ್ ಲೆವೆಲ್ ಕಾಂಟೆಂಟ್ ಕೊಡಬೇಕಂತ ಫಿಕ್ಸ್ ಆಗಿದ್ದೀನಿ. ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಫನಿ, ಫುಲ್ ಪ್ರ್ಯಾಂಕ್ಸ್, ಫುಲ್ ಚಾಲೆಂಜ್ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇಷ್ಟು ದಿನ ನೀವ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಇನ್ ಮುಂದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ಮೇಲೆ ಓನ್ಲಿ ವೇಕಪ್ ಅಂಡ್ ಸ್ಮೆಲ್ ದ ಕಾಫಿ ಅಷ್ಟೇ ಹಂಗಂತ ಹೇಳ್ತಾ ಈ ಒಂದು ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತಿರ್ಬೇಕು ಏನ್ ಮಾಡ್ಬೇಕಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ಮೇಲೆ ಕೇಳೋದೇ ಇಲ್ಲ. ಇಲ್ಲಿಗೆ ಬಿಟ್ಬಿಡ್ತೀನಿ. ಇಷ್ಟ ಆದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಬೇಡ ಅಷ್ಟೇ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.